ನನ್ನ ಪ್ರಿಯ ಮಾಧ್ಯಮ ಮಿತ್ರರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೆ ತಿಳಿದಿರುವಂತೆ ವಿಶ್ವಾದ್ಯಂತ ಪವಿತ್ರ ಕಥೋಲಿಕ್ ಧರ್ಮಸಭೆಯ ಸಮಸ್ತ ಕ್ರೈಸ್ತ ಬಾಂಧವರು ಈ ತಪಸ್ಸು ಕಾಲದಲ್ಲಿ ಲೆಂಟನ್ ಸೀಸನಲ್ಲಿ ನಾವಿದ್ದೇವೆ. ಲೆಂಟ್ ಸೀಸನ್ ಅಥವಾ ತಪಸ್ಸು ಕಾಲ ಅಂದರೆ ಈಸ್ಟರ್, ಯೇಸುವಿನ ಪುನರುತ್ಥಾನದ ಹಬ್ಬಕ್ಕೆ ನಡೆಯುವ ಆಧ್ಯಾತ್ಮಿಕ ತಯಾರಿಯಾಗಿದೆ. ಈ ಸಮಯದಲ್ಲಿ ಕ್ರೈಸ್ತ ಬಾಂಧವರು ಯೇಸುವಿನ ಜೀವನದ ತ್ಯಾಗ, ಬಲಿದಾನ, ಅವರ ಸಹನೆ, ಪ್ರೀತಿ, ಕ್ಷಮೆ ಇವುಗಳ ಬಗ್ಗೆ ಧ್ಯಾನ, ಪ್ರಾರ್ಥನೆ ಮಾಡಿ ಎಲ್ಲ ಸದ್ಗುಣಗಳನ್ನು ಹಾಗೂ ಆ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಲು ತಪಸ್ಸು, ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮ ಮಾಡ್ತಾರೆ. ಈ ಅರ್ಥಪೂರ್ಣ ಆಚರಣೆಯ ಒಂದು ಭಾಗವಾಗಿ ಯೇಸುವಿನ ಶಿಲುಬೆಯ ಹಾದಿಯ ಧ್ಯಾನ ಮಾಡ್ತಾರೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಇದೇ ಮಾರ್ಚ್ ತಿಂಗಳ 31ರಂದು ಪೇಜಾವರ ವಲಯದ ಬಚ್ಪೆ ಹತ್ತಿರದ ಕಳವಾರಿನ ಸಂತ ಜೋಸೆಫರ ಚರ್ಚಿನ ಹತ್ತಿರದ ಬೆಟ್ಟದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಈ ಶಿಲುಬೆ ಹಾದಿಯ ಆಚರಣೆ ನಡೆಯುತ್ತದೆ. ಈ ಪವಿತ್ರ ಆಚರಣೆಗೆ ಮಂಗಳೂರು ಧರ್ಮ ಪ್ರಾಂತ್ಯದ ವಿವಿಧ ಊರುಗಳಿಂದ, ಚರ್ಚುಗಳಿಂದ ಸಹಸ್ರಾರು ಕ್ರೈಸ್ತ ಬಾಂಧವರು ಈ ಶಿಲುಬೆ ಹಾದಿಯಲ್ಲಿ ಪಾಲ್ಗೊಳ್ತಾರೆ. ಈ ಆಚರಣೆ ಕಳೆದ 242 ವರ್ಷಗಳಿಂದ ನಡೆದು ಬಂದಿದೆ. ಇದು ಒಂದು ದೊಡ್ಡ ಚರಿತ್ರೆ. ಶಿಲುಬೆಯ ಹಾದಿಯ ಆಚರಣೆ ಅಂದರೆ ಯೇಸುವಿಗೆ ಮರಣದಂಡನೆ ವಿಧಿಸಿದ ಕ್ಷಣದಿಂದ ಅವರಿಗೆ ಶಿಲುಬೆಗೆ ಏರಿಸಲ್ಪಟ್ಟ ಆ ಕ್ಷಣದವರೆಗೆ ಅಥವಾ ಆ ಘಟನೆಯವರೆಗೆ 14 ಹಂತಗಳಲ್ಲಿ ಅವರು ಸಹಿಸಿದ ಯಾತನೆ, ಕಷ್ಟ, ದುಃಖ, ಪೀಡೆ ಹಾಗೂ ಆ ಸಂಕಷ್ಟದ ಸಮಯದಲ್ಲಿಯೂ ಅವರು ತೋರಿದ ಆ ಸಹನೆ, ಪ್ರೀತಿ, ಕ್ಷಮೆ ಇದರ ನೆನಪು, ಧ್ಯಾನ ಹಾಗೂ ನಮಗೂ ಅದೇ ಮೌಲ್ಯಗಳನ್ನು ಮೈಗೂಡಿಸಲು ಅವರು ಕೊಡುವ ದೊಡ್ಡ ಆಹ್ವಾನ ಮತ್ತು ಹಾಗೂ ಸಂದೇಶ. ಪ್ರಿಯರೇ, ಈ ಒಂದು ಕಿರು ಮುನ್ನುಡಿಯೊಂದಿಗೆ ಈ ಕಾರ್ಯಕ್ರಮದ ಹೆಚ್ಚಿನ ವಿವರಗಳನ್ನು ನೀಡಲು ನಮ್ಮ ಜೊತೆ ಇರುವ ಎಲ್ಲ ಪ್ರಮುಖ ಆಯೋಜಕರ ಒಂದು ಕಿರು ಪರಿಚಯ ಮಾಡಿಕೊಡಲು ನಾನು ಬಯಸ್ತೇನೆ. ನನ್ನ ಎಡಬದಿಗೆ ಇದ್ದಾರೆ ವಂದನೀಯ ಫಾದರ್ ರೊನಾಲ್ಡ್ ಡಿಸೋಜಾ, ಅವರು ಪ್ರಮುಖರು. ಪೇಜಾವರ ಸಂತ ಜೋಸೆಫರ ಚರ್ಚಿನ ಪ್ರಧಾನ ಧರ್ಮಗುರುಗಳು ಅವರು ಪ್ರಮುಖ ಆಯೋಜಕರಾಗಿದ್ದಾರೆ. ಹಾಗೂ ಅವರ ನಂತರ ಪೇಜಾವರ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಕ್ಲಿಂಟನ್ ಡಿಸೋಜರವರಿದ್ದಾರೆ. ಪಾಲನಾ ಸಮಿತಿಯ ಕಾರ್ಯದರ್ಶಿಯವರಾದ ಸಿಲ್ವಿಯಾ ಪೆರಿಸ್ರವರಿದ್ದಾರೆ. ಹಾಗೂ ಇವರ ಗುರುತು ಹೇಳಬೇಕಂತ ಏನು ಇಲ್ಲ, ಪರಿಚಯ ಮಾಡಿಕೊಡ್ಬೇಕಂತ ಇಲ್ಲ ಅಂತ ಕಾಣ್ತಿದೆ. ನಮ್ಮ ಸಿಲ್ ಅಡ್ವರ್ಟೈಸರ್ಸ್ ಅದರ ಪ್ರಮುಖರು ವಾಲ್ಟರ್ ಮೊದೇರವರು ಇಲ್ಲಿದ್ದಾರೆ. ಹಾಗೂ ಶ್ರೀಯುತ ಎಲಿಯಸ್ ರವರು ಕೂಡ ಇಲ್ಲಿ ಇದ್ದಾರೆ. ಅವರು ನಮಗೆ ಭಾಳ ಪ್ರೀತಿಯವರು ಹಾಗೂ ಎಲ್ಲ ಮಾಧ್ಯಮ ವಿಷಯಗಳಲ್ಲಿ ನಮಗೆ ಯಾವಾಗಲೂ ಸಹಾಯ ಮಾಡುವವರು. ಅವರಿಗೆಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ ಹಾಗೂ ನಿಮಗೂ ನಾನು ಸ್ವಾಗತ ಬಯಸ್ತೇನೆ. ಈಗ ಹೆಚ್ಚಿನ ವಿವರಗಳನ್ನು ಚರ್ಚಿನ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಫಾದರ್ ರೊನಾಲ್ಡ್ ಡಿಸೋಜರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡಲಿಕ್ಕಿದ್ದಾರೆ. ಮಾಧ್ಯಮ ಮಿತ್ರದವರಿಗೆ ನನ್ನ ವಂದನೆಗಳು. ಆ ದಿವಸದ ಕಾರ್ಯಕ್ರಮ, ಆ ದಿವಸದ ಪ್ರಮುಖ ವಿಷಯ, ಬೋಧನೆಯ ವಿಷಯ ಯಾತನೆ ಪಡುವ ಪ್ರಭು ಕ್ರಿಸ್ತರ ಶರೀರವನ್ನು ಸ್ಪರ್ಶಿಸಲು. ಇದರ ಮೇಲೆ ನಮ್ಮ ಧರ್ಮಾಧ್ಯಕ್ಷರು ಬೋಧನೆಯನ್ನು ಕೊಡುವರಿದ್ದಾರೆ. ಅಂದಿನ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ 3 ಗಂಟೆವರೆಗೆ ಕೋರಿಕೆ ಪ್ರಾರ್ಥನೆ, ಆರಾಧನೆ ಮತ್ತು ದೇವವಾಕ್ಯದ ಪ್ರಬೋಧನೆ. ಇದನ್ನೆಲ್ಲ ನಡೆಸಿಕೊಡುವವರು ಕರೆಸ್ಮ್ಯಾಟಿಕ್ ಸಂಚಲನ ಮಂಗಳೂರು ಧರ್ಮ ಪ್ರಾಂತದವರು, ಮುಖ್ಯ ಗುರುಗಳಾದ ವಂದನೀಯ ಕ್ಲಿಫರ್ಡ್ ಫೆರ್ನಾಂಡಿಸ್ ಮತ್ತು ಅವರ ಪಂಗಡದವರು. 5 ಗಂಟೆಗೆ ಸಂಜೆ ಸಾಂಭ್ರಮಿಕ ಬಲಿಪೂಜೆ, ಅದನ್ನು ಅತಿವಂದನೀಯ ಪೀಟರ್ ಪಾಲ್ ಸಲ್ಡಾನ ಧರ್ಮಾಧ್ಯಕ್ಷರು, ಮಂಗಳೂರು ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷರು. 6:15ಕ್ಕೆ ಶಿಲುಬೆ ಹಾದಿ ಪ್ರಾರಂಭಗೊಂಡು ಅಲ್ಲಿಂದ ಶಿಲುಬೆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಮತ್ತೆ
ಯೇಸು ಕ್ರಿಸ್ತರ ಪಾರ್ಥಿವ ಶರೀರದ ದರ್ಶನ, ಪವಿತ್ರ ಶಿಲುಬೆಗೆ ನಮನ, ಪ್ರಬೋಧನೆ ಹಾಗೂ 9 ಗಂಟೆಗೆ ಸರ್ವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಆ ದಿವಸದ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮಗೂ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಹೆಸರು ಪವಿತ್ರ ಶಿಲುಬೆ ಬೆಟ್ಟಕ್ಕೆ ಯಾತ್ರೆ ಅಂತ. ಈ ಶಿಲುಬೆ ಬೆಟ್ಟಕ್ಕೆ ಯಾತ್ರೆಗೆ ಪಾಲ್ಗೊಳ್ಳಲು ಜೋಕಟ್ಟೆ ಮತ್ತು ನಮ್ಮ ಬಜ್ಪೆ ತಾರಿಕಂಬಳ ಚೆಕ್ ಪೋಸ್ಟ್ನಿಂದ 2 ಕಡೆಯಿಂದ ಪಾದಯಾತ್ರೆಯಲ್ಲಿ ಜನರು ಬರಲಿದ್ದಾರೆ. ಬಜ್ಪೆಯಲ್ಲಿ 2:45ಕ್ಕೆ ಜನರು ಸೇರಿ ಮತ್ತು ಜೋಕಟ್ಟೆಯಲ್ಲಿ 3:15 ಸೇರಿ ಅಲ್ಲಿಂದ 2 ಕಡೆಯಿಂದ ಪಾದಯಾತ್ರೆಯಲ್ಲಿ ಜನರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಸರಿಸುಮಾರು 2,000 ಮಂದಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ.